ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹವಾ, ನಿನ್ನ ಹತ್ರ ಹೊಸಿ ಮಾತಾಡಬೇಕು. ಒಳ್ಳೇದಾಗ್ಲಿಮ್ಮ. ಆದಷ್ಟು ಬೇಗ ನಮ್ಮನೆ ಸೊಸೆ ಆಗ್ಬಾರಮ್ಮ. ಅಮ್ಮಾಜಿ, ನಾವಿನ್ ಬರ್ತೀವಿ. ನಮಸ್ಕಾರ. ನಮಸ್ಕಾರ. ನೀನು ಯಾಕೆ ಒಳ್ಳೆ ಹಿಂಗಿದೆಯಾ? ಎಲ್ಲ ಒಳ್ಳೇದೇ ಆಗ್ತಿದೆ, ಸ್ವಲ್ಪ ನಗ್ಬಾರ್ದಾ? ಪೂರ್ವಿ, ಏನೋ ಮಾತಾಡ್ಬೇಕು ಅಂದಿಲ್ಲ ಕಂದ. ಅವ ಅದೆಂಗ್ ನೀವು ಈ ಮದ್ವೆಗೆ ಒಪ್ಕೊಂಡ್ಬಿಟ್ರಿ? ಒಂದು ಮಾತಾದ್ರೂ ನನ್ಗೆ ಈ ಮದ್ವೆ ಇಷ್ಟನಾ ಅಂತ ಕೇಳಿದ್ಯಾ? ಇಲ್ಲ ಅಪ್ಪಯ್ಯ ಆದ್ರೂ ಕೇಳಿದ್ರ? ಅಂದ್ರೆ ನಿಂಗೆ ಈ ಮದ್ವೆ ಇಷ್ಟ ಇಲ್ವಾ? ಅಂದ್ರು. ನಾಳೆ ನಿಮ್ಮ ಅಪ್ಪಯ್ಯ ಅವ್ವ ಬರ್ತಾರೆ ಅಂದ್ರು. ಅಮ್ಮಾಜಿ ತಾವ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಕ್ ಆಗ್ಲಿಲ್ಲ ಅವ. ನೀನಾದ್ರೂ ನನ್ನ ಮನ್ಸಲ್ಲಿ ಏನೈತೆ ಅಂತ ಒಂದು ಮಾತು ಕೇಳಬೇಕಿತ್ತಲ್ವಾ? ಅಯ್ಯೋ, ನನಗೆ ತಿಳಿಲೇ ಇಲ್ಲ ನೋಡು. ಅಲ್ಲ, ಈಗೇನು ಮದುವೆ ಆಗೋಗಿಲ್ವಲ್ಲ? ನಾನು ಅಮ್ಮಾಜಿ ತಾವ್ ಮಾತಾಡ್ತೀನಿ. ಪೂರ್ವಿಗೆ ಈ ಮದುವೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತೀನಿ. ಪೂರ್ವಿ, ಆದರೆ ಒಂದು ವಿಷಯ ಹೇಳೋವ, ನಿಂಗೆ ಈ ಮದುವೆ ಯಾಕೆ ಬೇಡ? ಅಲ್ಲ, ಹುಡುಗನೂ ಒಳ್ಳೆಯವನು, ಅಪ್ಪ ಅವನು ಒಳ್ಳೆಯವರು. ಆದರೂ ಏನು ಸಮಸ್ಯೆ? ಅದು ಓ, ಮದುವೆ ಬೇಗ ಆಗೋಗ್ತೈತೆ ಅಂತನಾ? ಆಗಲಿ ಬಿಡವ, ಒಳ್ಳೇದು. ಅಲ್ಲ, ಅದೃಷ್ಟ ಮನೆ ಬಾಗಿಲಿಗೆ ಬಂದಾಗ ನಾವಾಗೆಲ್ಲ ಬಾಗ್ಲಾಕಂಗೆ ಕೂತ್ಕೋಬಾರ್ದು ನೋಡು. ನಿಮ್ಮಪ್ಪ ಏನು ಪರಿಸ್ಥಿತಿನೂ ಹದ್ಗೆಟ್ಟೈತೆ, ಸ್ಯಾನೆ ಕಷ್ಟಪಡ್ತಾವ್ರೆ. ನಿಂದೊಬ್ಳು ಮದುವೆ ಆಗೋಗ್ಬಿಟ್ರೆ ನಮಗೂ ನೆಮ್ಮದಿ ಕಣವ. ಹಂಗಲ್ಲ ಅವ. ಅಯ್ಯೋ, ಅವನ ಹತ್ರ ಏನಂತ ಹೇಳಿ ನಾನು? ಲೀಲಾ ಅವ್ರೆ, ಬಂದೆ. ಪೂರ್ವಿ, ಒಳ್ಳೆ ಸಂಬಂಧ ಬಂದೈತೆ. ಮದ್ವೆ ಮಾತ್ರ ಬ್ಯಾಡ ಅನ್ಬೇಡ ಕಣವ. ಈ ಮದ್ವೆ ಒಂದು ಆಗೋಗ್ಲಿ. ನಂಗೆ ಗೊತ್ತೈತೆ ನೀನ್ ಸಂತೋಷವಾಗಿರ್ತೀಯ ಅಂತ. ಮಾಲ್ತಿ ಅವ್ರು ಕರಿತಾವ್ರೆ, ನಾನು ಹೋಗ್ತೀನಿ. 4 ಲಕ್ಷ ಕೊಟ್ಟು ಕೈ ತೊಳ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾನೆ ಆ ನಂದನ್. ನನ್ನ ದುಡ್ಡು ನನಗೆ ವಾಪಸ್ ಕೊಡ್ತಾ ಇದ್ದಾನೆ. ಇದನ್ನು ತಗೊಂಡು ನಾನೇನು ಸಾಧನೆ ಮಾಡಿದಾಗುತ್ತೆ? ನನಗೆ ಬೇಕಾಗಿರೋದು ಇನ್ನು ಮಿಕ್ಕಿದ 10 ಲಕ್ಷ, ಅದನ್ನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಮ್ಮಾಜಿ ಹೇಳ್ತೀನಿ ಅಂದರೆ ಭಯನೇ ಇಲ್ಲ. ಅಮ್ಮಾಜಿ ನಂಬಬೇಕು ಅಂದರೆ ಏನಾದರೂ ಪ್ರೂಫ್ ಬೇಕು ಅಂತ ಕೇಳ್ತಾ ಇದ್ದಾನೆ. ಏನು ಪ್ರೂಫ್ ಇದೆ ನನ್ನ ಹತ್ರ? ನಂದನ್ನು ತಾಳಿ ಕಟ್ಟಿದ್ದು ಪೂರ್ವಿಗೆ, ಪದ್ಮಿನಿಗೆಲ್ಲ ಅನ್ನೋ ಪ್ರೂಫ್ ನನ್ನ ಹತ್ರ ಇಲ್ವಲ್ಲ. ಚಿಲ್ಲಿಂದ ತರಲಿ, ಏನು ಮಾಡಲಿ? ಹೌದಲ್ವಾ? ಮದುವೆಲಿ ಫೋಟೋಗ್ರಾಫರು ಪೂರ್ವಿ ಮುಖ ಇರೋ ಫೋಟೋ ತೆಗ್ದಿರ್ತಾನೆ. ಆದರೆ ಫೋಟೋಗ್ರಾಫರ್ ಯಾರು ಬಂದಿದ್ರು? ಅವನನ್ನು ಹೇಗೆ ಹುಡುಕೋದು? ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು. ಅಕ್ಕ, ಈ ಮದುವೆ ಬೇಡ ಅಂತ ನಾವು ಯಾರ ಹತ್ರನೇ ಹೇಳಿದ್ರು ಯಾಕೆ ಅಂತ ಕಾರಣ ಕೇಳ್ತಾರೆ. ಹುಡುಗ ಇಷ್ಟ ಆಗಿಲ್ಲ ಅಂತಲೂ ಹೇಳೋಕ್ಕಾಗಕ್ಕಿಲ್ಲ. ಯಾಕಂದರೆ ರಿಷಿ ಅವರು ಎಲ್ರಿಗೂ ಇಷ್ಟ ಆಗಿದ್ದಾರೆ, ಒಳ್ಳೆಯವರು ಕೂಡ. ಹೌದು ಪೂರ್ವಿ, ನೀನು ಓದ್ತೀನಿ ಅನ್ನೋ ಆಸೆಗೆ ಅವರಪ್ಪ ಒಪ್ಕೊಂಡಿದ್ದಾರೆ. ಅವ್ರ ಅಪ್ಪನೇ ಓದಿಸ್ತಾರಂತೆ. ನಾನು ಈ ಮದುವೆ ಬೇಡ ಅಂತ ಹೇಳ್ತಿರೋದಕ್ಕೆ ಅಸಲಿ ಕಾರಣ ಈ ತಾಳಿ ಅಂತ ನಾನು ಯಾರಿಗೆ ತಾನೇ ತೋರಿಸ್ದಕ್ಕಾಗ್ತೈತೆ. ಅವನಿಗೇನೋ ಧೈರ್ಯ ಮಾಡಿ ನನಗೆ ಮದುವೆ ಬೇಡ ಅಂತ ಹೇಳ್ಬಿಟ್ಟೆ. ಅದಕ್ಕೆ ಅವಳು
ಹುಡುಗ ಚೆನ್ನಾಗಿದ್ದಾನೆ, ಈಗ ನಮ್ಮ ಪರಿಸ್ಥಿತಿ ಸರಿ ಇಲ್ಲ, ನೀನು ಈ ಮದುವೆ ಆದರೆ ಸುಖವಾಗಿರ್ತೀಯ ಅಂತ ಅಂದ್ಬಿಟ್ಲು. ಈಗ ನನ್ನನ್ನು ಯಾರು ತಾನೇ ಅರ್ಥ ಮಾಡ್ಕೋತಾರೆ? ರಿಷಿನಾ? ಹೌದು ಪೂರ್ವಿ, ಅವನು ಒಳ್ಳೆ ಹುಡುಗ. ನಾವು ಅವ್ರ ಹತ್ರ ಇವ್ರ ಹತ್ರ ಹೋಗಿ ಈ ಮದುವೆ ಇಷ್ಟ ಇಲ್ಲ ಅನ್ನೋದಕ್ಕಿಂತ ನೇರವಾಗಿ ರಿಷಿಗೇನೆ ಈ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳಿದ್ರೆ ಹೆಂಗೆ? ಅವ್ರು ಒಪ್ಕೋತಾರಾ? ಯಾಕೆ ಏನು ಅಂತ ಕಾರಣ ಕೇಳೋಕ್ಕಿಲ್ವಾ? ಕಾರಣ ಕೇಳ್ತಾರೆ, ಆದರೆ ಬಲವಂತ ಮಾಡೋಕ್ಕಿಲ್ಲ. ಎಷ್ಟೇ ಆದರೂ ನೀನಂದರೆ ಇಷ್ಟ ಇಲ್ಲ ಅಂತ ಅಂದೋಳ ಯಾವ ಹುಡುಗ ತಾನೇ ಮದುವೆ ಆಗ್ತಾನೆ ಹೇಳು? ಅಮ್ಮಾಜಿ ಕರೆದ್ರಂತೆ. ಲೀಲಾ ಅವರೇ, ನಿಮಗೆ ಸಂಬಂಧ ಒಪ್ಪಿಗೆ ಆಯ್ತಾ? ನಿಮ್ಗೇನಾದರೂ ಅನುಮಾನ ಇದೆಯಾ? ಹಾಗೇನಾದರೂ ಇದ್ದರೆ ನೀವು ನನ್ನ ಹತ್ರ ಖಂಡಿತ ಹೇಳ್ಕೊಬೋದು. ಸಂಬಂಧ ಏನು ಒಪ್ಪಿಗೆ ಐತೆ, ಆದರೆ ಏನು? ಅಮ್ಮಾಜಿ, ನೀವು ನಮ್ಮ ಯಜಮಾನ್ರನ್ನ ಗಮನಿಸಿರ್ಬೋದು, ಶಾನೆ ತಣ್ಣಗಾಗೋಗೋರೆ. ನೀವು ನಿಮ್ಮ ಖರ್ಚಿನಾಗೆ ಮದುವೆ ಮಾಡಿಕೊಡ್ತೀನಿ ಅಂದಾಗಲೂ ಒಪ್ಕೊಂಡಿದ್ದು ನೋಡಿ ನಿಮಗೆ ಆಶ್ಚರ್ಯ ಆಗಿರ್ಬೋದು. ಅದಕ್ಕೂ ಕಾರಣ ಐತೆ. ಪದ್ಮಿನಿ ಮದುವೆ ಮಾಡಿದ ಮ್ಯಾಕೆ ಅವ್ರ ಕೈ ಪೂರ್ತಿ ಖಾಲಿ ಆಗೋಗೈತೆ. ಈಗ ಪೂರ್ವಿ ಮದುವೆ ಮಾಡೋ ಖರ್ಚಿಗೆ ಕೈನಾಗ ಬಿಡ್ಗಾಸು ಇಲ್ಲ. ಲೀಲಾ ಅವರೇ, ನಾನು ಆಗಲೇ ಹೇಳಿದ್ನಲ್ಲ, ಪೂರ್ವಿ ನಮ್ಮನೆ ಮಗಳು ಅಂತ. ಅವಳು ಮದುವೆ ಜವಾಬ್ದಾರಿ ಸಂಪೂರ್ಣವಾಗಿ ನಂದು, ಸರಿನಾ? ನಿಮ್ಮದು ಸ್ಯಾನೆ ದೊಡ್ಡ ಮನಸ್ಸು ಅಮ್ಮಾಜಿ. ಒಳ್ಳೆ ಹುಡುಗನ್ನೂ ಹುಡುಕಿದ್ದೀರಾ, ನೀವೇ ಜವಾಬ್ದಾರಿ ಎಲ್ಲ ತಗೊಂಡು ಮುಂದೆ ನಿಂತು ಮಾಡ್ತೀನಿ ಅಂತಿದ್ದೀರಾ. ಈಗ ನಮ್ಮ ಕೈನಾಗ ಆಗೋ ಕೆಲಸ ಅಂದರೆ ನಿಮ್ಮ ಮುಂದೆ ಕೈ ಜೋಡಿಸಿ ನಿಲ್ಲೋದು ಪಾಠೆಯ. ಎಂಥ ಹುಚ್ಚಾಟ ಲೀಲಾ ಅವರೇ ಇದು? ಪದ್ಮಿನಿ ಅಂತ ಒಳ್ಳೆ ಸೊಸೆನ ನಮ್ಮ ಮನೆ ಕೊಟ್ಟವರು ನೀವು. ಅವಳು ಎಷ್ಟು ಒಳ್ಳೆ ಹೆಣ್ಣು ಗೊತ್ತಾ? ಅವಳು ಒಳ್ಳೆತನ, ಅವಳ ತಾಳ್ಮೆ, ಅವಳ ಜಾಣ್ಮೆ, ನಂದನ್ನ ಅವಳು ಪ್ರೀತಿಸೋ ರೀತಿ, ನಂದನ ಕಾಲಿಗೆ ಏಟಾದಾಗ ಅವಳು ಅವನ ಬಗ್ಗೆ ವಹಿಸಿದ ಕಾಳಜಿ, ಇದೆಲ್ಲವೂ ನೋಡಿ ನನಗೆಷ್ಟು ತೃಪ್ತಿ ಅನಿಸಿದೆ ಅಂದರೆ, ಅಂತ ಒಳ್ಳೆ ಹೆಣ್ಣನ್ನ ಹೆತ್ತಿದ್ದೀರಾ ಅಂತ ನಿಮ್ಮ ಬಗ್ಗೆ ನಮಗೆ ಗೌರವ ಇನ್ನೂ ಇಮ್ಮಡಿಯಾಗಿದೆ ಲೀಲಾ ಅವರೇ. ಅಷ್ಟು ದೊಡ್ಡ ಸಂಪತ್ತನ್ನು ನೀವು ನಮ್ಮನೆ ಕೊಟ್ಟಿರುವಾಗ ಅದಕ್ಕೆ ಪ್ರತಿಯಾಗಿ ನಾನು ಏನು ಮಾಡಿದ್ರೂ ದೊಡ್ಡದು ಅನ್ಸ್ಕೊಳ್ಳೋದಿಲ್ಲ. ನೋಡಿ, ಪದ್ಮಿನಿ ಪೂರ್ವಿ ನಿಮ್ಮ ಮಕ್ಕಳಲ್ಲ, ನನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ಪೂರ್ವಿ ಮದುವೆ ನಾನು ಮಾಡ್ತೀನಿ, ಅದು ನನ್ನ ಜವಾಬ್ದಾರಿ. ಯಾವ್ರೆ ಅಮ್ಮಾಜಿ ನನ್ನ ಮೇಲೆ ಎಷ್ಟೋ ನಂಬಿಕೆ ಇಟ್ಕೊಂಡಿದ್ದಾರೆ. ಸತ್ಯ ಗೊತ್ತಾದ್ರೆ ಎಂತ ಆಘಾತ ಆಗ್ತೈತೆ ಇವ್ರಿಗೆ. ಯಾಕೆ ನನ್ನ ಇಂಥ ಇಕ್ಕಟ್ಟಿಗೆ ಸಿಗಾಕ್ಸ್ಬಿಟ್ಟೆ ನೀನು? ಹಾಂ, ನಂಬರ್ ಹೇಳಿ. ಹೌದಾ, ಒಂದು ನಿಮಿಷ ಚೆಕ್ ಮಾಡ್ತಾ ಇದ್ದೀನಿ. ನಂದನ್ ಪದ್ಮಿನಿ ಮದುವೆ ಫೋಟೋಗ್ರಾಫರ್ ನೀವೇ ಅಲ್ವಾ? ನಂದನ್ ಪದ್ಮಿನಿ? ಹಾಂ ಸರ್, ನಾನು ಹೇಳಿ. ನಾನು ನಂದನ್ ಫ್ರೆಂಡು. ಆ್ಯಕ್ಚುಲಿ ನಾನು ನಂದನ್ ಮದುವೆ ಟೈಮಲ್ಲಿ ಬೆಂಗಳೂರಿಂದ ಹಸ್ಲೂರಿಗೆ ಹೋಗ್ತಾ ಇದ್ದೆ. ಸ್ಪೀಡಾಗಿ ಕಾರ್ ಡ್ರೈವ್ ಮಾಡಿ ಆಕ್ಸಿಡೆಂಟ್ ಆಗಿ ನನ್ನ ಕಾಲು ಫ್ರ್ಯಾಕ್ಚರ್ ಆಯಿತು. ನಾನು ಉಳಿದಿದ್ದೇ ಹೆಚ್ಚು. ಹಾಂ, ಲಾಸ್ಟ್ ವೀಕ್ವರೆಗೂ ನಾನು ಕೋಮಾದಲ್ಲೇ ಇದ್ದೆ. ಓ ಹೌದಾ ಸರ್? ಆ್ಯಕ್ಚುಲಿ ನಂದನ್ಗೆ ನನಗೆ ಈ ಥರ ಎಲ್ಲ ಆಗಿದೆ ಅಂತ ಏನೂ ಹೇಳಿಲ್ಲ. ದಯವಿಟ್ಟು ನೀವು ಏನೂ ಹೇಳಕ್ಕೆ ಹೋಗ್ಬಿಡಿ. ಹಾಂ, ಆ್ಯಕ್ಚುಲಿ ನಾನು ಅವ್ನ ಮದುವೆಗೆ ಹೋಗಿಲ್ಲ ಅಂತ ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ನಾಳೆ ಅವನನ್ನು ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ನನಗೆ. ಹೇಳಿ ಸರ್, ನಾನೇನು ಮಾಡಬೇಕು? ಹಾಯ್, ನನಗೆ ನಂದನ್ ಪದ್ಮಿನಿ ಮದುವೆ ಫೋಟೋ ಏನಾರು ಸಿಗುತ್ತಾ? ಅದು ಸಿಕ್ಕಿದ್ರೆ ನಾನು ಅದನ್ನು ಕೊಲ್ಯಾಜ್ ಮಾಡಿ ಫೋಟೋ ಫ್ರೇಮ್ ಹಾಕಿಸಿ ಅವ್ರಿಗೆ ಗಿಫ್ಟ್ ಮಾಡಿ ವಿಶ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಅಲ್ಲ, ನಂದನ್ ಅವ್ರ ಪರ್ಮಿಷನ್ ಕೇಳಿದೆ. ಅಯ್ಯೋ, ನಂದನ್ಗೆ ಈ ವಿಷಯ ಮಾತ್ರ ಹೇಳೋದಕ್ಕೆ ಹೋಗ್ಬಿಡಿ. ನಾನು ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ನಾನು ಬೇರೆ ಯಾವುದೇ ಉದ್ದೇಶ ಇಟ್ಕೊಂಡು ಕೇಳ್ತಿಲ್ಲ, ಅವನಿಗೆ ಗಿಫ್ಟ್ ಮಾಡೋದಕ್ಕೋಸ್ಕರನೇ ಕೇಳ್ತಾ ಇರೋದು. ಪ್ಲೀಸ್. ಓಕೆ ಸರ್, ಕೊಡ್ತೀನಿ. ಬಟ್ ನಾನು ಎಲ್ಲನೂ ಕಾಪಿ ಮಾಡಿಲ್ಲ. ನಂದನ್ ಸರ್ ಸ್ವಲ್ಪ ಫೋಟೋಸ್ ಕೇಳಿದ್ರು, ಅಷ್ಟು ಮಾತ್ರ ಮಾಡಿಕೊಟ್ಟಿದ್ದೀನಿ. ನಾನು ಆದಷ್ಟು ಬೇಗ ಪ್ರಿಂಟ್ ಹಾಕ್ಸಿ ನಿಮಗೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಕ್ಕ ಹಾಗಿದ್ರೆ ರಿಷಿ ಅವ್ರಿಗೆ ಫೋನ್ ಮಾಡ್ಲಾ? ಬೇಡ ಪೂರ್ವಿ, ಅವ್ರ ಹತ್ರ ಮಾತಾಡೋದು ಬೇಡ. ಏನಕ್ಕ ನೀನು ಈಗಷ್ಟೇ ನೀನೇ ತಾನೇ ಹೇಳಿದ್ದು ರಿಷಿ ಅವ್ರಿಗೆ ನೀವಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು ಅಂತ. ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ. ಒಂದು ವೇಳೆ ನೀನು ಫೋನ್ ಮಾಡಿ ಈ ಮದುವೆ ಬೇಡ, ನೀವು ಇಷ್ಟ ಇಲ್ಲ ಅಂದರೆ ಅವನು ಅವ್ರ ಅಪ್ಪಂಗೆ ಹೇಳ್ತಾನೆ. ಅವ್ರ ಅಪ್ಪ ಮನೆಗೆ ಬಂದು ಅಮ್ಮಾಜಿನ ಕೇಳ್ತಾರೆ. ಹಾಗೆ ಹೋಗೋದು ಅಮ್ಮಾಜಿ ಮರ್ಯಾದೆ ಅಲ್ವಾ? ನನ್ನ ತವ ಒಂದು ಮಾತು ಹೇಳಲಿಲ್ಲ ಅಂತ ಅಮ್ಮಾಜಿ ನೊಂದ್ಕೋತಾರೆ ಕಣೆ. ನಮ್ಮಿಬ್ಬರ ಮೇಲೆ ತುಂಬ ನಂಬಿಕೆ ಇಟ್ಟವ್ರೆ. ಆ ನಂಬಿಕೆನ ಕಳ್ಕೋಬಾರ್ದು ಪೂರ್ವಿ. ಮುಖ್ಯವಾಗಿ ಅಮ್ಮಾಜಿ ಮನ್ಸಿಗೆ ನೋವು ಮಾಡಬಾರ್ದು ಕಣೆ. ಅಮ್ಮಾಜಿ ನಂಬಿಕೆನ ಉಳಿಸ್ಕೋಬೇಕು ಅಂತ ನಾನು ಈ ಮದುವೆ ಆಗಕ್ಕಾಗ್ತೈತಾ? ಅದಕ್ಕೋಸ್ಕರ ಎರಡೆರಡು ತಾಳಿನ ನನ್ನ ಕುತ್ತಿಗೆಗೆ ಹಾಕೊಂಡು ತಿರ್ಗಾಡಕ್ಕಾಗ್ತೈತಾ? ನೋಡು ಪೂರ್ವಿ, ನನಗೇನು ಅಮ್ಮಾಜಿ ನಂಬಿಕೆ ಗಳಿಸಿ ಈ ಮನೇಲಿ ಸೊಸೆಯಾಗಿ ಉಳ್ಕೊಳ್ಳೋಕೆ ಇಷ್ಟ ಇಲ್ಲ. ಆದರೂ ಅಮ್ಮಾಜಿ ಮನ್ಸು ನೋಯ್ಸಕ್ಕೆ ನನಗಿಷ್ಟ ಇಲ್ಲ ಕಣೆ. ಅದರಲ್ಲೂ ಅಮ್ಮಾಜಿ ನನ್ನ ಮೇಲೆ ನಿನ್ನ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡವ್ರೆ ಕಣೆ. ಈಗ ಮೂರನೇವರಿಂದ ನಿನ್ಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಾದರೆ ಅಮ್ಮಾಜಿ ನೊಂದ್ಕೋತಾರೆ. ನನ್ನ ಹತ್ರನೇ ಹೇಳ್ಬೋದಾಗಿತ್ತಲ್ಲ ಅನ್ಕೋತಾರೆ. ಹಂಗಾಗಬಾರ್ದು ಕಣೆ. ಈಗ ಏನು ಮಾಡೋಣ ಅಕ್ಕ? ಒಂದು ಕೆಲಸ ಮಾಡೋಣ ಪೂರ್ವಿ, ಈಗಲೇ ಅಮ್ಮಾಜಿ ಹತ್ರ ಹೋಗಿ ಈ ಮದುವೆ ಇಷ್ಟ ಇಲ್ಲ, ಈಗಲೇ ಮದುವೆ ಬೇಡ ಅಂತ ಹೇಳೋಣ. ನೀನೇ ಮದುವೆ ಇಷ್ಟ ಇಲ್ಲ ಅಂದರೆ ಅಮ್ಮಾಜಿ ಅರ್ಥ ಮಾಡ್ಕೋತಾರೆ. ಸರಿನಾ? ಸರಿ, ನಡಿ.